ಯಾವುದೋ ಒಂದು ಆರ್ಗನೈಸೇಷನ್ ಇದ್ರೆ ನನಗೆ ಅಭ್ಯಂತರ ಇರಲಿಲ್ಲ. ಐ ವುಡ್ ನಾಟ್ ಹ್ಯಾವ್ ಬೀನ್ ಇಂಟ್ರೆಸ್ಟೆಡ್ ಆಲ್ಸೋ, ನಾಟ್ ವುಡ್ ಎನಿಬಡಿ ಬಿ ಇಂಟ್ರೆಸ್ಟೆಡ್. ಪ್ರಧಾನ ಮಂತ್ರಿ ಅವರು ಕೆಂಪುಕೋಟೆನಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ NGO ಇಲ್ವೇ ಇಲ್ಲ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳಬೇಕಾಗ್ತದಲ್ಲ. ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನ ನಾವು ಸೀರಿಯಸ್ ತಗೋಬೇಕಾ? ಇಲ್ಲ ಹೇಳಿದ್ದೀವಿ. ಮೋದಿ ವಿಶ್ವಗುರು ಅವರು ವಿಶ್ವದಲ್ಲೇ ಅತ್ಯಂತ ದೊಡ್ಡ NGO ಇದು, 100 ವರ್ಷ ಆಗ್ತಾ ಇದೆ, ನನಗೆ ಬಹಳ ಹೆಮ್ಮೆ ಇದೆ, ನಾನು ಇದಕ್ಕೆ ಒಂದು ನಾಣ್ಯವನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ, ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಹೌದಾ ಸ್ವಾಮಿ, 100 ವರ್ಷ ಆಗಿದ್ರೆ 10 ಸಾಧನೆ ಹೇಳಿ ಅಂದ್ರೆ ನೀವು ಪ್ರಿಯಾಂಕ್ ಖರ್ಗೆ 10 ನ್ಯೂನತೆ ಹೇಳ್ತಾ ಇದ್ರಲ್ಲ. ಹೇಳ್ತಾ ಇರೋದು ನಿಮ್ ಸಾಧನೆ, ಹೇಳ್ತಾ ಇರೋದು ನನ್ನ ನ್ಯೂನತೆ. ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ. ಚಿತ್ತಾಪುರ ಜನರು, ಕಲಬುರಗಿ ಜನರು ನನ್ನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ. ನೀವು ನಿಮ್ಮ ಇತಿಹಾಸ ಹೇಳಿ. ನಾನಂತೂ ಈಗ ಮತ್ತೆ ಎಲೆಕ್ಷನ್ಗೆ ಹೋಗ್ಲೇಬೇಕಾ? ಎಲೆಕ್ಷನ್ಗೆ ಹೋದಾಗ ನಾನು ಏನೇನು ಮಾಡಿದ್ದೀನಿ ಚಿತ್ತಾಪುರಿಗೆ, ಕಲಬುರಗಿಗೆ, ಕರ್ನಾಟಕಕ್ಕೆ ಹೇಳಲೇಬೇಕಾ ನಾನು? ಹೆಂಗೆ ನಾವು ಲೆಕ್ಕ ಕೊಡ್ತೀವಿ, ನೀವು ಲೆಕ್ಕ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕೇಳ್ತಾ ಇರೋದು. ಅದು ಇದು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ, ನನ್ನ ಬಗ್ಗೆ ಅಷ್ಟೇ ಇವ್ರದ್ದು ಬಂಡವಾಳ. ಎಲ್ಲರೂ ಕೂಡ ಸೀಲ್ಡ್ ಆಗಿರ್ತಾರ ಬಿದ್ಬಿಡೋದು. ನಾವೇನೋ ಬಾರಿ ಎದುರ್ಕೋತೀವಿ ಅಂದಂಗೆ. 10 ಅಚೀವ್ಮೆಂಟ್ಸ್ ಸರ್, ದಟ್ಸ್ ಆಲ್ ಐ ಆಮ್ ಆಸ್ಕಿಂಗ್. 10 ಕ್ವೆಶ್ಚನ್ಸ್, 10 ಅಚೀವ್ಮೆಂಟ್ಸ್ ಹೇಳ್ಬಿಡಿ. ಅದು ಬಿಟ್ಟು ಈಗ ನೀವು ಮುಂದೆ ಏನೇನು ಹೇಳ್ಬೇಕಾಗಿತ್ತು ಎಲ್ಲ ಹೇಳ್ಬಿಟ್ಟಿದ್ರೆ. ಮುಂದೆ ಈಗ ಪ್ರಿಯಾಂಕ್ ಸ್ವಲ್ಪ ದಪ್ಪ ಆಗಿದ್ದಾನೆ, ಪ್ರಿಯಾಂಕ್ ಕೂದಲು ಕಳೆದಂತ ಇದ್ದಾನೆ, ನೆಕ್ಸ್ಟ್ ಅದಕ್ಕೆ ಬರ್ತದ ನೋಡಿ 100%. ಅವನ್ ರೈಟ್ ಹ್ಯಾಂಡರ್ ಅಲ್ಲ, ಆಕ್ಚುಲಿ ಲೆಫ್ಟ್ ಹ್ಯಾಂಡರು. ಸೊ ಇವೆಲ್ಲಾನು ಬರ್ತಾ ಇದೆ ಮುಂದಿನದಲ್ಲಿ, ಬಿಕಾಸ್ ದೇ ರನ್ನಿಂಗ್ ಔಟ್ ಆಫ್ ಇಶ್ಯೂಸ್ ಟು ಟಾಕ್ ಅಗೇನ್ಸ್ಟ್ ಮೀ. ಸಾಮಾಜಿಕ ಜಾಲತಾಣದಲ್ಲಿ ACC ಅಧ್ಯಕ್ಷರ ಹೇಳಿಕೆ ಅನ್ನೋ ರೀತಿಯಲ್ಲಿ ಕೂಡ ನಮ್ಮ ಕುಟುಂಬನ ರಕ್ಷಿಸಿದ್ದೆ RSS ಕಾರ್ಯಕರ್ತರು. ಅದೇ ಫೇಕ್ ನ್ಯೂಸ್. ನಿನ್ನೆ ಅದಕ್ಕೆ ನಾನು ಹೇಳಿದ್ದೀರಲ್ಲ, ಇವರು ಅಲ್ಲಿ ಈಗ ಇವರು ಅಲ್ಲಿ ಸ್ವತಂತ್ರ ಹೋರಾಟದಲ್ಲೂ ಕೂಡ ಇರಲಿಲ್ಲ, ಇಲ್ಲಿ ಬಂದು ಏನ್ರಿ ರಕ್ಷಣೆ ಮಾಡ್ತಾರೆ? ಖರ್ಗೆ ಸಾಹೇಬ್ರಿಗೆ ಯಾವತ್ತನ ಹೇಳಿರೋದು ಕೇಳಿದೀರಾ? ಖರ್ಗೆ ಸಾಹೇಬ್ರು ಹೇಳಿದ್ದೇನು, ಈ ತತ್ವ ಏನಿದೆ ಇದು ವಿಷ ತರ ಇದೆ, ಹೆಂಗಿದೆ ಅಂದ್ಬಿಟ್ಟು ಇದ್ರ ಸ್ವಾದ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಬರೀ ಒಂದ್ ತೊಟ್ಟ ನೀರು ಒಂದ್ ತೊಟ್ಟ ವಿಷವನ್ನ ನೀವು ನಾಲ್ಗೆಗೆ ಹಾಕೊಟ್ರೆ ಸತ್ತೋಗ್ಬಿಡ್ತೀರಾ ಅಂತ ಹೇಳಿದ್ವಾ ಸಾಹೇಬ್ರೆ? ಅದಾದ್ಮೇಲೆ ಇದೇ RSS ಮೈ ಮೇಲೆ ಬಿದ್ದಿತ್ತಲ್ಲ, ಸಡನ್ ಆಗಿ RSS ಅವರೇ ಇದು ನೋಡಿ, ಅವ್ರದ್ದು ಸ್ವಂತ ಇತಿಹಾಸ ಎಲ್ಲ ಅವ್ರು ಸೃಷ್ಟಿ ಮಾಡ್ಕೊಂತ ಇದ್ದಾರೆ. ಈಗ ನಮ್ಮ ಇತಿಹಾಸನೂ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಸ್ ಸಿಂಪಲ್ ಆಸ್ ದಟ್ ಇರೋದು. ನಮಾಜ್ ವಿಚಾರನ ಮಾತಾಡ್ತಿದ್ದಾರೆ ಸರ್. ಈಗ ಮೈದಾನಗಳಲ್ಲಿ ಎಲ್ಲ ನಮಾಜ್ ಮಾಡಿ, ಅವರಿಗೂ ಪರ್ಮಿಷನ್ ಬೇಕು. ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು. ನನ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಯತ್ನಾಳ್ ಅವ್ರು ಇಂಗ್ಲಿಷ್ ಅಲ್ಲಿ ಲೆಟರ್ ಬರ್ಬಿಟ್ಟಾರೆ. ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ, ನನ್ಗೆ ಗೊತ್ತಿಲ್ಲ. ಈಗ ನನ್ಗೆ ಗೊತ್ತಿದ ಹಾಗೆ ಅವರು ಕನ್ನಡದಲ್ಲಿ ಹೆಚ್ಚು ಮಾತಾಡೋದು ಮತ್ತೆ ಹೆಚ್ಚು ಇದು ಬರೆಯೋದು ಪತ್ರಗಳು. ಸಿದ್ದರಾಮಯ್ಯ ಅವರಂತೂ ತಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿಗೆ ಇಂಗ್ಲಿಷ್ ನಲ್ಲಿ ಯಾಕೆ ಪತ್ರ ಬರೆದ್ರು ಗೊತ್ತಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಹ್ಯಾಸ್ ಏನು ನನಗೆ ಗೊತ್ತಿಲ್ಲ. ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಅವ್ರಿಗೆ ಕೇಳಿ, ಸಂದೇಶ ಎಲ್ಲಿ ಕೊಡಕ್ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರಿಗೆ ಕೊಡಕ್ ಪ್ರಯತ್ನ ಮಾಡಿದ್ರು ಸರಿ, ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸರ್. ಅದನ್ನು ನನಗೆ ಕೇಳಿದೆ. ಅವರಿಗೂ ಅನ್ವಯಿಸ್ತದೆ. ಸರ್, ನಮ್ಮ ಈ ಆರ್ಡರ್ ನಲ್ಲಿ ಸಂಘಟನೆ ಹೆಸರುಗಳು ಬರೆದಿಲ್ಲ, ಉಲ್ಲೇಖಿಸಿಲ್ಲ, ಧರ್ಮದ ಹೆಸರುಗಳು ಉಲ್ಲೇಖಿಸಿಲ್ಲ. ಯಾರೇ ಇರ್ಬೋದು ತಗೋಬೇಕು, ನಾನು ಕೂಡ ತಗೋಬೇಕು, ನೀವು ಕೂಡ ತಗೋಬೇಕು, ಅಷ್ಟೇ ಅಲ್ವಾ? ಅದು ರಾಜಣ್ಣ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ, ವಿಜೇಂದ್ರ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ, ಮುಖ್ಯಮಂತ್ರಿಗಳು ಹೇಳಿದ್ರು ಅಷ್ಟೇ ಇರ್ತದೆ. ಉದ್ದೇಶ ಶುರುವಾಗಿದ್ದ RSS ಅಲ್ಲ ಸರ್, ನಿಮ್ಮ ಪತ್ರದಲ್ಲಿ ಬಹಳ ಕ್ಲಿಯರ್ ಆಗಿತ್ತಲ್ಲ ಸ್ಟಾರ್ಟಿಂಗ್ ಮಾಡ್ತಿದ್ರು. RSS ಇನ್ನಿತರ ಸಂಘಟನೆಗಳು, ಇನ್ನಿತರ ಅಂದ್ರೆ ಎಲ್ಲರೂ ಬಂದ್ರಲ್ಲ ಅದರಲ್ಲಿ. ಓಕೆ ಸರ್, ನಿನ್ನೆ ರಿಲೀಫ್ ಫಂಡ್ ರಿಲೀಸ್ ಆಗಿದೆ. ಕರ್ನಾಟಕಕ್ಕೆ 180 ಕೋಟಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪಕ್ಕದಲ್ಲಿರೋ ಮಹಾರಾಷ್ಟ್ರಕ್ಕೆ ಅದೇ 266 ಕೋಟಿ. ಈಗ ನಾವು ಹೇಳ್ತಾ ಇರೋದಲ್ಲಪ್ಪ, ಇದಕ್ಕೆ ರಾಘವೇಂದ್ರ ಅವರು ಉತ್ತರ ಕೊಡ್ಬೇಕಲ್ಲ. ಬಿಜೆಪಿ ಎಂಪಿಗಳು ನಿಮ್ಮ ಬೇರೆದಕ್ಕೆಲ್ಲ ತೇಜಸ್ವಿ ಸೂರ್ಯ ಅವರು ಇವರು ಎಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾರೆ.
ನಮಗೆ ಅನುದಾನ ವಿಷಯದಲ್ಲಿ ಇರಬಹುದು, ಡೆವಲ್ಯೂಷನ್ ಆಫ್ ಫಂಡ್ಸ್ ದಲ್ಲಿ ಇರಬಹುದು, ತೆರಿಗೆನಲ್ಲಿ ಆಗ್ತಾ ಇರುವಂತಹ ಮೋಸ ಇರಬಹುದು, ನಮಗೆ ಕೈ ತಪ್ತಾ ಇರುವಂತ ಕೇಂದ್ರದ ಪ್ರಾಜೆಕ್ಟ್ಗಳು ಇರ್ಬೋದು, ಯೋಜನೆಗಳಿರ್ಬೋದು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಯಾವಾಗ ಮೋದಿ ಅವರು ಸೆಮಿ ಕಂಡಕ್ಟರ್ಗಳನ್ನ ಆಸಾಮಿಗೆ ಕಳಿಸ್ತಾರೆ ಅವಾಗ ಮಾತಾಡೋದಿಲ್ಲ, ಬೇರೆ ಮುಂಬೈ ಮೆಟ್ರೋ ಜಾಸ್ತಿ ದುಡ್ಡು ಕೊಟ್ಟಾಗ ನಾವಾಗ ಮಾತಾಡೋದಿಲ್ಲ, ಇಲ್ಲಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ನಮಗೆ ಕಮ್ಮಿ ನೆರವು ಕೊಟ್ಟಾಗ ಮಾತಾಡೋದಿಲ್ಲ, ಕರ್ನಾಟಕ ಸುಪ್ರೀಂ ಕೋರ್ಟ್ ತನಕ ಮೊದಲನೇ ಬಾರಿಗೆ ಏನು ನಮಗೆ ಅನುದಾನ ಸಿಗಬೇಕು ಅಂತ ಹೋದಾಗ ಇವರೊಬ್ರು ಕೂಡ ಧ್ವನಿಗೂಡಿಸಿಲ್ಲ. ಕೇಂದ್ರ ಸರ್ಕಾರಕ್ಕೆ ನಾವು ಇಡೀ ಕ್ಯಾಬಿನೆಟ್ ಹೋಗಿದ್ವಿ, ಒಬ್ಬ MP ಬಂದಿಲ್ಲ. ಇದನ್ನು ನಮಗೆ ಕೇಳಿದ್ರೆ ಹೆಂಗೆ? ಮೋದಿ ಅವರು ಮಾಡ್ತಾ ಇರೋಂತ ಮೋಸಗಳಿಗೆ ಬಿಜೆಪಿ MP ಗಳೇ ಉತ್ತರ ಕೊಡಬೇಕೆ ಹೊರತು ಕಾಂಗ್ರೆಸ್ ಅಲ್ಲ.